ಚಿಲ್ಲಾಗಿ ಏನೇನ್ ಬೇಕು ಎಲ್ಲ ಮಾಡ್ಕೊಂಡು ತಿನ್ನೋಣಂತೆ. ಅಲ್ಲಿ ವೆದರು ಮಸ್ತಾಗಿದೆಯಂತೆ, ಲೈಟಾಗಿ ಮಳೆ ಗಿಳೆ ಬರ್ತಿದೆಯಂತೆ. ಯಾವ ಕಡೆ ನೋಡಿದರು ದುಂಡು ದುಂಡು ಗುಂಡಲ್ಲಿ ಇವ್ರದ್ದು ಬರೀ ತುಂಡು ಬಗ್ಗೆ ಮಾತಾಡ್ತೀರಾ? ಕಾಲ್ಗಿಲ್ ಇದೆಯಂತೆ, ಅಟೆಂಡ್ ಮಾಡ್ಕೊಳ್ಳಿ, ನಾವು ಡ್ರೈವ್ ಮಾಡ್ತೀವಿ ಅಂತ ಡ್ರೈವಿಂಗ್ ಬಂದಿದ್ದೀವಿ. ಏನ್ ಬರೋದು ಚಿಪ್ಸ್ ಗಿಪ್ಸ್ ಎಲ್ಲ ತಗೋತಿದ್ರ ಇಲ್ಲಿ ನಾವು ಮತ್ತು ನಮ್ಮ ಲೋಕೇಶ್ ವಿತ್ ಗ್ರೀನ್ ಟೀ. ಬಾಯ್ಸ್ ಅಂಡ್ ಗರ್ಲ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಇವತ್ತು ಮುಖಾಗಿಕ ಏನು ತೊಳಿದರೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ನಾನು ಎಡಿಟಿಂಗ್ ಶುರು ಹಚ್ಕೊಂಡಿದ್ದೆ. ಆ್ಯಂಡ್ ಈಗ ಸದ್ಯಕ್ಕೆ ಆಲ್ಮೋಸ್ಟ್ ಟೈಮು 9 ಗಂಟೆ ಹತ್ರ ಆಗಿದೆ. ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ನಮ್ಮ ನಾರ್ತ್ ಇಂಡಿಯಾ ಟ್ರಿಪ್ ಏನಿತ್ತು, ಆ ಸೀರೀಸ್ ಏನಿತ್ತು, ಅದರ ಲಾಸ್ಟ್ ವ್ಲಾಗ್ ಎಡಿಟ್ ಮಾಡಿರೋದು. ಇನ್ನೂ 2 ವ್ಲಾಗ್ ಆಲ್ರೆಡಿ ಎಡಿಟ್ ಮಾಡಿಬಿಟ್ಟು ಏನೋ ಸ್ಕೆಡ್ಯೂಲ್ ಮಾಡಿದ್ದೀನಿ. ಸೊ ಇದು ಇನ್ನೊಂದು 2 ದಿನಕ್ಕಾಗುತ್ತೆ. ಯಾಕೆಂದರೆ 2 ದಿನ 3 ದಿನ ಸ್ವಲ್ಪ ಬ್ಯುಸಿ ಆಗ್ತಿದ್ದೀನಿ. ಅದೇನಕ್ಕೆ ಅಂತ ಹೇಳ್ತೀನಂತೆ. ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಮಾಡಿ ನಿಮಗೆ ಡೈಲಿ ವ್ಲಾಗ್ ಬರಬೇಕು ಅಂತ. ನನಗೆ ಒಂದಿನ ಮಿಸ್ ಮಾಡಿದೆ ವ್ಲಾಗ್ನ, ಎಷ್ಟು ಮೆಸೇಜಸ್ ಬಂತು. ಸೊ ಅದೇ ಮೋಟಿವೇಶನ್ ನನಗೆ ಮಾಡಬಾರ್ದು ಅಂತ ರಾತ್ರಿ ನಿದ್ದೆ ಮಾಡಿದರೆ ಏನೋ 2-3 ಗಂಟೆ ತನಕ ಎಡಿಟ್ ಮಾಡಿ ಮತ್ತೆ 7 ಗಂಟೆಗೆ ಎದ್ದು ಎಡಿಟ್ ಮಾಡಿ ರೆಡಿ ಮಾಡಿದ್ದೀನಿ. ಅದೇ ಖುಷಿಗೆ ಎಲ್ಲರೂ ಒಂದೊಂದು ಲೈಕ್ ಹಾಕಿ, ಹೊಸಬ್ರು ಯಾರು ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ ಅದ್ಭುತವಾದ ಸಾಂಗ್ ಜೊತೆಗೆ ಇಲ್ಲಿ ನಮ್ಮ ಒಬ್ಬ ಫ್ರೆಂಡ್ ಜೊತೆಗೆ ನಾವಿಲ್ಲಿ ಕುತ್ಕೊಂಡಿದ್ದೀವಿ. ಅಲ್ಲೆಲ್ಲ ಚಾರ್ಜ್ಗೆ ಹಾಕಿದ್ದೀನಿ ನನ್ನ ಗ್ಯಾಜೆಟ್ಸ್ನ. ಆ್ಯಂಡ್ ನಮ್ಮ ಲೋಕೇಶ್ ಬೆಳಗ್ಗೆನೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಸೊ ಎಷ್ಟು ದಿನ ಆದಮೇಲೆ, ಎಷ್ಟು ತಿಂಗಳಾಯ್ತಲ್ಲ? ಯಾವಾಗ ಮೀಟ್ ಮಾಡಿದ್ವಿ ಅಂತ, 6 months back ಮೀಟ್ ಮಾಡಿದ್ವಿ. ಅದೇ ಯಾವಾಗ 4 months back ಯಾವಾಗ ಮೀಟ್ ಮಾಡಿದ್ವಿ ಅಂತಾನು ಮರ್ತೋಗ್ಬಿಟ್ಟಿದ್ದೀನಿ ದೇವರಣೆ ನಾನು. ಸೊ ಆ ಲೆವೆಲ್ಗೆ ಗ್ಯಾಪ್ ಆಗ್ಬಿಟ್ಟಿದೆ. ಬಟ್ ಎಲ್ಲಾದ್ರೂ ದೂರ ಹೋಗಿ ಲಾಂಗ್ ರೈಡ್ ಹೋಗಿ ತುಂಬಾ ವರ್ಷ ಆಗೋಯ್ತು ಕರೆಕ್ಟಾಗಿ. ಅದು ಲಾಂಗ್ ರೈಡ್ ಬಗ್ಗೆ ಮಾತಾಡೋದೇ ಬೇಡ. ಸೊ ಎನಿವೆ, ಈಗ ಸದ್ಯಕ್ಕೆ ಪಟ್ ಅಂತ ಹೇಳ್ಬಿಟ್ಟು ವ್ಲಾಗ್ ಎಲ್ಲ ಅಪ್ಲೋಡ್ ಹಾಕಿ ಅದಾದ್ಮೇಲೆ ಎಲ್ಲಿ ಹೋಗ್ತಿದೀವಿ ಏನ್ ಕತೆ ಅಂತ ಹೇಳ್ಬಿಟ್ಟು ಸಿಗ್ತೀವಿ, ಹೇಳ್ತೀವಿ. ಸದ್ಯಕ್ಕೆ ರೆಡಿ ಆಗಿದ್ದೀವಿ, ಸ್ನಾನಾಗಿದೆ ಎಲ್ಲ ಮಾಡ್ಕೊಂಡು ಹೊರಡೋದಕ್ಕೆ. ಆ್ಯಂಡ್ ಇವತ್ತು ನೋಡಿ ನಮ್ಮ ವ್ಲಾಗಲ್ಲಿ ಏನು ಅಟೆನ್ಷನಲ್ಲಿ ನಿಂತಿದ್ಯಾ ಹೇಳು. ಏನೋ ಪಾಸ್ಪೋರ್ಟ್ ಫೋಟೋಗೆ ನಿಂತಿರೋ ಥರ ನಿಂತವ್ರೆ. ಎಷ್ಟೊಂದು ದಿನ ಆದಮೇಲೆ ನಮ್ಮ ಕೈಗೆ ಸಿಕ್ಕೋನೆ, ನಾನು ಇವ್ರ ಕೈಗೆ ಸಿಕ್ಕಿದ್ದೀನಿ ಹೇಳಬೇಕು ಅಂತ ಹೇಳಿದ್ರೆ. ಸೊ ಏನು ಬರೀ ಸಮಾಚಾರ, ಇಸಿಕೊಡು ಓಲಿ. ಥ್ಯಾಂಕ್ ಯು, ಬಾಯ್, ಸಿ ಯು. ಹೇಳು ಜೋರಾಗಿ, ನಾಚಿಕೆ. ಅಪರೂಪದಲ್ಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವನ್ ಮುಂದೆ ಅಂತ. ನೆಂಟರು ಹೊಸ್ದಾಗಿ ಬಂದಾಗ ಅಡ್ಜಸ್ಟ್ ಆಗೋ ಟೈಮ್ ತಗೋತಾರಲ್ಲ, ಹಂಗೆ. ಬಾಯ್ ಬರೀ, ಸಿ ಬಾಯ್ ಸಿ. ಓಕೆ, ಸೊ ಗೈಸ್ ಇವಾಗ ಹೊರಡ್ತಾ ಇದ್ದೀನಿ. ಎಷ್ಟೊಂದು ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ ಗುರು. ನನಗೆ ಒಂಥರ ಆಗ್ತಿದೆ, ಏನಪ್ಪ ಇದು ಅಂತ ಅನ್ಈಸಿ ಫೀಲಿಂಗು. ಎಸ್ ಬ್ರೋ, ರೆಡಿ. ಎಷ್ಟು ದಿನ ಆದಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಹೋಯ್ತಾ ಇರೋದು. ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಹೇಳ್ತೀನಿ. ಒಳ್ಳೆ ವೈಬ್ ಸ್ಟಾರ್ಟ್ ಆಗ್ತಿದೆ ನಮ್ಮ ಈ ಟ್ರಿಪ್ಪು. ಒಳ್ಳೆ ವೈಬಿಂದ ಶುರು ಮಾಡ್ತಾ ಇದ್ವಿ, ಒಳ್ಳೆ ಸೌಂಡಿಂದ ಶುರು ಮಾಡ್ತಾ ಇದ್ವಿ, ಒಳ್ಳೆ ಸಾಂಗಿಂದ ಶುರು ಮಾಡ್ತಾ ಇದ್ವಿ. ಹೊಸದಾಗಿ ಏನೇನೋ ಓಪನ್ ಆಗ್ಬಿಟ್ಟಿದೆ ನಮ್ಮ ಏರಿಯಾದಲ್ಲಿ, ನನಗೆ ಗೊತ್ತಿಲ್ಲ. ಇಲ್ಲಿ ಬಂದಲ್ಲ, ಯಾವ ಬೇರೆ ಕಡೆ ಬಂದ್ಬಿಟ್ಟಿಲ್ಲ. ಹೌದು, ನೀವೇ ಕನ್ಫ್ಯೂಸ್ ಆದ್ರ? ಈ ಕಡೆ ಹಿಂಗ್ ಬಂದಲ್ಲ. ಓ, ನೀವು ಬೇರೆ ರೂಟಲ್ಲಿ ಬಂದ್ರಿ ಅಂದ್ರಲ್ಲ. ಈ ಕಡೆ ಎಲ್ಲ ಗೊತ್ತಿರೋದೆ ಅಲ್ವಾ? ಇಲ್ಲೆಲ್ಲ ನೋಡ್ತಾ ಇದ್ದೀನಿ ಹೊಸ ಶಾಪ್ಸ್. ಇದೇ ಏರಿಯಾನ ನಾನು ಬೇರೆ ಏರಿಯಾಗ ಹೊಂಟಿದ್ದೀನ. ನಿಜವಲ್ಲ, ನನಗೆ ಕನ್ಫ್ಯೂಸ್ ಆಯ್ತು. ಅಲ್ಲಿ ಯಾವ್ದಾದ್ರು ಹೊಸ ಅಂಗಡಿಗಳೆಲ್ಲ ಓಪನ್ ಆಗಿದೆ ನೋಡಿ ಅಲ್ಲಿ. ಎನಿವೆ, ಅದ್ ಬಿಡಿ ಸೈಡ್ಗೆ. ಒಳ್ಳೇದಾಗ್ಲಿ ಓಪನ್ ಮಾಡಿರೋರಿಗೆ. ಇವತ್ತೊಂದು ಓಪನಿಂಗ್ ಇತ್ತು, ಅದಕ್ಕೆ ಅದಕ್ಕೆ ಅಟ್ರಾಕ್ಟ್ ಮಾಡಿದ್ದು. ಏನೋ ಡೆಕೋರೇಷನ್ ಜಾಸ್ತಿ ಮಾಡಿದ್ರು. ಸೊ ಇವತ್ತು ನಮ್ಮ ಪಯಣ ಯಾವ ಸೈಡ್ಗೆ ಅಂತ ಹೇಳಿದ್ರೆ ಹಾಸನ್ ಸೈಡ್ಗೆ, ನಮ್ಮ ತೋಟದ ಮನೆಗೆ ಹೋಗ್ತಾ ಇದೀವಿ. ಸ್ವಲ್ಪ ವಿಲೇಜ್ ಕುಕ್ಕಿಂಗ್ ಮಾಡೋಣ, ಓಕೆನಾ? ಎಕ್ಸಾಕ್ಟ್ಲಿ ನಮ್ಮ ತೋಟಕ್ಕೆ ಹೋಗ್ತಾ ಇದೀವಿ. ತೋಟದಲ್ಲೇ ಕುಕ್ಕಿಂಗ್ ಮಾಡೋಣ ಫಾರ್ಮಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ಆದರೆ ಕ್ಯಾಂಪಿಂಗು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡಿದ್ದೀವಿ. ಸೊ ನೆಕ್ಸ್ಟ್ ನಿಮಗೆ ಕ್ಯಾಂಪ್ ಮಾಡುವಂಥ ವ್ಲಾಗು ನೋಡಬಹುದು, ಡಿಪೆಂಡಿಂಗ್ ಆನ್ ಸಿಚುವೇಶನ್. ಯಾಕೆಂದರೆ ಅಲ್ಲಿ ಹೆಂಗಿರುತ್ತೆ, ಏನು ಕತೆ, ಸುತ್ತಮುತ್ತ ಏನಾದ್ರು ಕಾಣಿಸ್ಕೊಂಡಿದ್ದಾವೆ ಅವೆಲ್ಲ ನಾನು ಅಲ್ಲೋಗಿ ವಿಚಾರಿಸ್ಬೇಕು. ಬಿಕಾಸ್ ಯೂಶಲಾಗಿ ಅಲ್ಲಿ ಏನೇನು ಕಾಣಿಸುತ್ತೆ ಅನ್ನೋದಕ್ಕಿಂತ ಕಾಣಿಸ್ಕೊತವೆ. ಸೊ ಹಾಗಾಗಿ ಅದು ನೋಡೋಣ ಏನಾಗುತ್ತೆ ಅಂತ. ಬಟ್ ಕುಕಿಂಗ್ ಅಂತೂ ಇದ್ದೇ ಇರುತ್ತೆ. ಆರಾಮಾಗಿ ಚಿಲ್ಲಾಗಿ ಏನೇನು ಬೇಕು ಎಲ್ಲ ಮಾಡ್ಕೊಂಡು ತಿನ್ನೋಣಂತೆ. ಅಲ್ಲಿ ವೆದರು ಮಸ್ತಾಗಿದೆಯಂತೆ, ಲೈಟಾಗಿ ಮಳೆ ಗಿಳೆ ಬರ್ತಿದೆಯಂತೆ, ಎಲ್ಲ ಅಪ್ಡೇಟ್ ಸಿಕ್ತು. ಸೊ ಹಾಗಾಗಿ ನಾನು ಇವಾಗಲೇ ಮನೇಲಿ ಕೇಳಿದ್ರೆ, ನಾನು ಮಂತೇಶ್ ಫಸ್ಟ್ ಕ್ವಶನ್ ಅದೇ ಕೇಳಿದ್ದು, ಮಳೆ ಇದೆ. ಸೊ ಆಲ್ರೆಡಿ ತಿಳ್ಕೊಂಡಿದ್ದೆ ನಾನು. ಸೊ ಮಳೆ ಬರ್ತಿದೆಯಂತೆ, ಸೊ ಆರಾಮಾಗಿದೆ ಅಂತ ಅಂದರು. ನಾವು ಓದಾಗಿದ್ರೆ ಚಂದ. ಆ್ಯಂಡ್ ಎರಡನೇದು ಕ್ಯಾಂಪಿಂಗ್ ಮಾಡೋದಕ್ಕೆ ಮನೇಲಿ ಬೈತಾರೆ, ಓಕೆನಾ? ಬಿಕಾಸ್ ಇದಕ್ಕೆ ಮುಂಚೆ ಎಲ್ಲ ಏನೋ ಕಾಣಿಸ್ಕೊಂಡಿದೆ ಅಂತ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನೇ ಕೇಳಿ ಅದಾದಮೇಲೆ ಏನು ತೊಂದರೆ ಇಲ್ಲ ಅಂತ ಅಂದರೆ ಕ್ಯಾಂಪ್ ಮಾಡೋಣ. ಇಲ್ಲ ಅಂತ ಹೇಳಿದ್ರೆ ಇವಾಗ ಮನೇಲಿ ಗೊತ್ತಾರೆ, ಬೈತಾರೆ. ಅದಕ್ಕೋಸ್ಕರ ಮನೇಲಿ ಆ ಟಾಪಿಕ್ ಇತ್ತು, ಸುಮ್ಮನೆ ಸೈಲೆಂಟಾಗಿ ಕ್ಯಾಂಪಿಂಗ್ ಟೆಂಟ್ನ ತಗೊಂಡ್ಬಂದಿದ್ದೀವಿ ಒಳಗಡೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಇವಾಗ ಸದ್ಯಕ್ಕೆ ಒಂದು ತಿಂಡಿಗೆ ಬ್ರೇಕ್ ಹಾಕಬೇಕು. ಎಲ್ಲಿ ಅಂತ ಹೇಳ್ಬಿಟ್ಟು ನೋಡೋಣ. ಹೈವೇನಲ್ಲೆಲ್ಲರೂ ಹಾಕ್ತೀವಿ.
ಬಿಕಾಸ್ ಆದಷ್ಟು ಡಿಸ್ಟೆನ್ಸ್ನ ಕವರ್ ಮಾಡೋಣ. ಮುಂದೆ ಹೊಡೀರಿ. ಫಸ್ಟ್ ಸ್ಟಾಪು ನಮ್ಮ ಬಾಯ್ ಸ್ಟಾಪು ಕ್ವಾಲಿಟಿ ಸಿಯರ್ಸ್ ನಿಮ್ಗೂ. ಓಕೆನಾ, ಇದು ಆ್ಯಕ್ಚುಲಿ ನಮ್ಮ ರೆಗ್ಯುಲರ್ ಜಾಗ. ನಾನು ಮತ್ತು ನಮ್ಮ ಡ್ರೈಡ್ ಅವ್ರು ಬರ್ತಿರ್ತೀವಿ. ಇದೇ ನಮ್ಮ ರೆಗ್ಯುಲರ್ ಸೀಟು. ಮುಂದೆ ನಮ್ಮ ಡ್ರೈಡ್ ಇಲ್ಲ, ಇವರು ಇದ್ದಾರೆ. ಸೊ ಅಂದಿವೆ ಅದೇ ರೂಟಲ್ಲಿ ಹೋಗ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಸರಿ ಇಲ್ಲೇ ಸ್ಟಾಪ್ ಹಾಕೋಣ ಅಂತ ಸ್ಟಾಪ್ ಹಾಕಿದ್ವಿ. ಸೋತೆ ಬೇಕು ಗೈಸ್ ಈ ಥರ ಒಂದು ಬ್ರೇಕು ಆಗಾಗ ಬೇಕು. ಈ ಹೋದ ತಿಂಗಳೆಲ್ಲ ಎಷ್ಟು ಟ್ರಾವೆಲ್ ಮಾಡ್ಬಿಟ್ಟಿದ್ದೀನಿ ಅಂದರೆ ನನಗೆ ಟ್ರಾವೆಲಿಂಗಲ್ಲಿ ಗುರುಬಲ ಬಂದ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ದೂದ್ಸಾಗರ್ ವ್ಲಾಗಿನ ನಾನು ಹಾಕಿಲ್ಲ, ದೂದ್ಸಾಗರ್ದಿದೆ ಇನ್ನು. ಸೊ ಎಷ್ಟು ಸುತ್ತಾಡ್ಬಿಟ್ಟಿದ್ದೀನಿ ಅಂದರೆ ಸುತ್ತಾಡ್ಬಿಟ್ಟಿದ್ದೀನಿ. ಸ್ಟ್ರೆಸ್ಸು ಗೈಸ್, ಸಿಕ್ಕಾಪಟ್ಟೆ ಸ್ಟ್ರೆಸ್ಸು ಲೈಫಲ್ಲಿ. ಅದಕ್ಕೆ ನಮ್ಮ ಲೋಕೇಶ್ ಬ್ರೋನು ನೆನ್ನೆ ಹೋಗ್ಬಿಡೋಣ. ನೆನ್ನೆ ಲಿಟ್ರಲಿ ಸಾಯಂಕಾಲ 4 ಗಂಟೆನ 5 ಗಂಟೆನಾ 3 ಗಂಟೆಯಲ್ಲಿ ಫೋನ್ ಮಾಡಿದ್ದು. ನಿಮ್ಗೆ ಗೊತ್ತಾಗಿದ್ದು 3 ಗಂಟೆಗೆ, ನೀವು ಹೇಳಿದ್ ನನಗೆ 4 ಗಂಟೆಗೋ 5 ಗಂಟೆಗೋ. ನನಗೆ ಆ ಟೈಮಿಗೆ ಮೆಸೇಜ್ ಆಗ್ಬಿಟ್ಟು ಬ್ರೋ ಇಲ್ಲೇ ಹೊರಟ್ಬಿಡೋಣ ಬನ್ನಿ ಅಂತ ಹೇಳ್ತಾರೆ. ಬ್ರೋ ನಾನು ಇನ್ನೂ ವ್ಲಾಗ್ ಎಡಿಟ್ ಮಾಡಿಲ್ಲ, ಏನೂ ಇಲ್ಲ ಬ್ರೋ ಆಗಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೊರಡೋಕ್ಕೆ. ಆ್ಯಕ್ಚುಲಿ ಇವತ್ತು ಸಾಯಂಕಾಲ ಹೊರಡೋಣ ಅನ್ಕೊಂಡಿದ್ದು. ಅಟ್ಲೀಸ್ಟ್ ಬೆಳಗ್ಗೆ ಬನ್ನಿ, ಬೆಳಗ್ಗೆಗಾರು ಹೊರಡೋಣ ಅಂತ ಅಂದ್ಕೊಂಡು ಹೊರಟಿರೋದು. ಆ್ಯಂಡ್ ಬೆಂಗಳೂರು ಜಾಮ್ಗೆ ಸ್ವಾಗತ. ತುಂಬ ದಿನ ಆಗಿತ್ತು ಸಿಟಿ ಒಳಗೆ ಓಡಾಡಿ. ನಾನು ಬರೀ ಬೇರೆ ಊರಲ್ಲಿ ಸುತ್ತಾಡ್ತಾ ಇದ್ದೆ. ನಾನು ಡೈಲಿ ಓಡಾಡಿ ಬೆಂಗಳೂರಿಗೆ ಅಭ್ಯಾಸ ಆಗ್ಬಿಟ್ಟಿದ್ಯಾ? ಅಯ್ಯೋ 2 ಅವರ್ 3 ಅವರ್ ಬೇಕು ಮನೆಯಿಂದ ಆಫೀಸಿಗೆ ಜಾವಷ್ಟೊತ್ತಿಗೆ. ಸೌಕರ್ಯರು ಮನೇನ ಅಷ್ಟು ದೂರ ಮಾಡ್ಕೋತಾರೆ. ಬಟ್ ಯಾರು ಎ ಸಿಲಿ ಇರ್ತಾರಲ್ಲ, ಎಂಜಾಯ್ ಮಾಡ್ಕೊಂಡು. ಬಿಸಿಲು ನಾರ್ತ್ ಬಿಸಿಲು ನೆನ್ಸ್ಕೊಂಡೆ ಗೈಸ್. ವ್ಲಾಗ್ ಎಡಿಟ್ ಮಾಡ್ಬೇಕಾರೆ ಎಲ್ಲ ಶೆಕೆ ಆಗ್ತಿತ್ತು ನನಗೆ. ನಮ್ಮ ಬೆಂಗಳೂರು ಯಾವ ಕಡೆ ನೋಡಿದರು ದುಂಡು ಗುಂಡಲ್ಲಿ ಬರೀ ತುಂಡು ಬಗ್ಗೆ ಮಾತಾಡ್ತೀರಾ? ನೋಡಿ ಗೈಸ್, ಲಾಂಗ್ ವೀಕೆಂಡ್ ಬಂತು ಅಂತ ಜನ ಎಷ್ಟು ಖಾಲಿ ಇರೋದಿದು. ನಾನು ಯೂಶಲ್ ಆಗಿ ಹೇಳ್ತೀನಲ್ಲ ಪ್ರತಿ ಸರಿನೋ, ನಾನು ವೀಕೆಂಡ್ಸು ಎಲ್ಲೂ ಹೋಗೋದಿಲ್ಲ. ನನಗೆ ಐಡಿಯಾ ಕೂಡ ಇಲ್ಲ ವೀಕೆಂಡು ಅಂತ ಅಂದ್ಬಿಟ್ಟು. ನಾನು ವೀಕ್ ಡೇ ಹೋಗ್ತಿರೋದಲ್ವಾ ಅಂತ ಅಂದ್ಬಿಟ್ಟು ಅನ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಲಾಂಗ್ ವೀಕೆಂಡ್ ಬಂದಿದೆ, ಸೊ ಅದಕ್ಕೋಸ್ಕರ ಸಿಕ್ಕಾಬಟ್ಟೆ ಜನ. ಇವತ್ತು ಇಂಡಿಪೆಂಡೆನ್ಸ್ ಡೇ. ಸೊ ಈ ವ್ಲಾಗ್ ಆಬ್ವಿಯಸ್ಲಿ ಲೇಟಾಗಿ ಬರುತ್ತೆ. ಸೊ ಅದಕ್ಕೆ ಬಿಲೇಟೆಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮುಂದೆನೇ ಅನ್ಕೋತೀನಿ. ನನಗೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಗೈಸ್. ಹೆಂಗಾಗ್ಬಿಟ್ಟಿದೆ ಅಂದರೆ ಜೀವನ ತಲೆ ಹೊಡೆದಂಗೆ ಆಗ್ಬಿಟ್ಟಿದೆ ಗೈಸ್. ಎಂದು ಯಾವ ರೋಡ್ ತೊಗೊಬೇಕಂತಲೂ ಬರ್ತೋಗ್ಬಿಟ್ಟೈತೆ ಮುಂದೆ. ಸೊ ಹಂಗಾಗ್ಬಿಟ್ಟಿದೆ. ಸ್ಟ್ರೆಸ್ ಲೆವೆಲು ಹೈಯಲ್ಲಿದೆ ನನಗೆ, ವೆರಿ ಹೈ. ಇವತ್ತು ಕೆಟ್ಟದಾಗಿದೆ ಹೇಳೋದು ನೀವು. ಅದರಲ್ಲೂ ಒಂದು ಅಜ್ಜಿ ಇನ್ಸ್ಟಾಗ್ರಾಮಲ್ಲಿ ಬೇರೆ ಅದು ಯಾವುದೋ ಒಂದು ವಿಡಿಯೋ ವೈರಲ್ ಆಗಿ ಒಂದು ಅಜ್ಜಿ ನಮಗೆ ಒಂಥರ ಆತಂಕ. ಇವಾಗೆಲ್ಲ ರೇಗಿಸ್ಬೇಕು ಫ್ರೆಂಡ್ಸ್ ಅಂದರೆ ಈಗ ಬಾ ಸಿಟಿಗೆ ಹಾಕೋಣ, ನಾವಿಬ್ಬರೇ ಹಾಕೋಣ. ಓಕೆ ಸೊ ಗೈಸ್, ಇವತ್ತು ಇಂಡಿಪೆಂಡೆನ್ಸ್ ಡೇ, ಅದಕ್ಕೆ ಎಲ್ಲರೂ ಫ್ರೀಡಮ್ ರೈಡು ಅದು ಇದು ಅಂತ ಅಂದ್ಕೊಂಡು ಮಾಡ್ತಾರಲ್ಲ. ಸೊ ಅದಕ್ಕೋಸ್ಕರ ಫುಲ್ ಜಾಮ್ ಆಗಿಬಿಟ್ಟಿದೆ ಎಲ್ಲ ಕಡೆ. ಸೊ ಹಾಗಾಗಿ ಫುಲ್ ಪೊಲೀಸ್ ಎಲ್ಲ ಬಂದು ಫೋಟೋ ಗಿಟೋ ಎಲ್ಲ ಎತ್ಕೊಂಡು ಫುಲ್ ಕಿರಿಕ್ ಮಾಡಿ ಎಲ್ಲ ಹಾಕ್ತಾರೆ. ಅದಕ್ಕೆ ಎಲ್ಲರೂ ಹೋಯ್ತಾ ಇದ್ರು. ಗೊತ್ತಾಗ್ಬಿಡುತ್ತಾ? ಅದಕ್ಕೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಮುಂದೆ ಒಳಗಡೆ ಹಾಕಿದ್ವಿ ಕಾರಣ. ಸೊ ಇಲ್ಲೊಂದು ಟೀ ಕುಡಿಯೋಣ. ನಮ್ಮ ರೆಗ್ಯುಲರ್ ಸ್ಟಾಪು ಈ ಹೈವೇ ಹಿಡಿದ್ರೆ ಸಾಕು. ಫಸ್ಟ್ ಟೋಲಲ್ಲಿ ಇದು ರೆಗ್ಯುಲರ್ ಸ್ಟಾಪು. ರೆಗ್ಯುಲರ್ ಅಂಗಡಿ ಟೀ ಬೇಕು ಮುಗೀತು. ಇಲ್ಲಿಂದ ಮುಂದಕ್ಕೆ ನಾನು ಡ್ರೈವ್ ಮಾಡ್ತೀನಿ. ನಾನು ತುಂಬ ದಿನ ಆಗಿದೆ ಅಲ್ಲ ಡ್ರೈವ್ ಮಾಡಿ. ಸೊ ಡ್ರೈವ್ ಮಾಡಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿದೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಲೋಕೇಶ್ ಬ್ರೋ ಸ್ವಲ್ಪ ಬಿಸಿ ಆಗಬೇಕು ಅಂದರು. ಸರಿ ಬ್ರೋ ಬಿಸಿ ಆಗಿರಿ, ಕಾಲ್ ಗಿಲ್ ಇದೆಯಂತೆ, ಅಟೆಂಡ್ ಮಾಡ್ಕೊಳ್ಳಿ, ನಾವು ಡ್ರೈವ್ ಮಾಡ್ತೀವಿ ಅಂತ ಡ್ರೈವಿಂಗ್ ಬಂದಿದ್ದೀವಿ. ಏನು ಬ್ರೋ ಅದು ಚಿಪ್ಸ್ ಎಲ್ಲ ತಗೋತಿದ್ರಾ? ಓ ನಿದ್ದೆ ಬರಬಾರ್ದು. ಮೀಟಿಂಗ್ ಅಟೆಂಡ್ ಮಾಡ್ಬೇಕಾದ್ರೆ ನಿದ್ದೆ ಬರಬಾರ್ದು. ಚಿಪ್ಸ್ is in love, Satya is in love. ಲವಲ್ ಇದ್ದೀರಾ? ನಾನು ಸತ್ಯ ಅಲ್ಲ, ಇವರು ಸತ್ಯ ಅಲ್ಲ. ಅದೊಂದು ಫೀಲ್ ಗೈಸ್. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಮ್ಮೂರಲ್ಲಿ ನಾನು ಡ್ರೈವ್ ಮಾಡ್ತಿರೋದು ಎಷ್ಟು 1 ತಿಂಗಳು ಮೇಲೆ ಆಗ್ಬಿಟ್ಟಿದೆ ಬ್ರೋ. ಎಲ್ಲಿ ಗೈಸ್ ಟೈಮೇ ಇಲ್ಲ. ಎಲ್ಲೂ ಹಿಂಸೆ ಅಂದರೆ ಹಿಂಸೆ. ಎಲ್ಲೂ ಹೊರಗಡೆ ಹೋಗಿಲ್ಲ, ಬರೀ ಎಡಿಟಿಂಗೇ ಆಗೋಗ್ಬಿಟ್ಟಿದೆ ನನಗೆ. ದಿನ ಕೂತ್ಕೊಂಡು ಎಷ್ಟು ನೆಮ್ಮದಿ ಇದೆ ಗೊತ್ತಾ? ನಾನು ಅದೇ ಥಿಂಕ್ ಮಾಡ್ತಾ ಇದ್ದೆ, ಇಲ್ಲಿ ವಿಡಿಯೋ ಬರ್ತಾ ಇದೆ, ಬೇರೆ ವ್ಲಾಗ್ಸ್ ಮಾಡ್ತಾರ ಇಲ್ಲ ಅಂತ ಮಾಡಿ ಬ್ರೋ. 30 ನಿಮಿಷದ ವಿಡಿಯೋ ಗೈಸ್, ತಮಾಷೆ ಇಲ್ಲ. ಒಂದು 10 ನಿಮಿಷದ ವಿಡಿಯೋನೇ ಏನಿಲ್ಲ ಅಂದ್ರೂ ಜಾಸ್ತಿ ಹೊತ್ತಾಗುತ್ತೆ ಎಡಿಟ್ ಮಾಡೋಕ್ಕೆ. ಒಂದು 3 hours ಆದ್ರೂ ಬೇಕು ರೆಂಡರ್ ಹಾಕಿ ಅಪ್ಲೋಡ್ ಎಲ್ಲ ಆಗೋಕ್ಕೆ. ಅದ್ರ 3 ಪಟ್ಟು ವಿಡಿಯೋ ಲೆಂತ್ ಬರ್ತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅದ್ರ 3 ಪಟ್ಟು ಟೈಮ್ ಹಿಡಿಯುತ್ತೆ. ಆಲ್ಮೋಸ್ಟ್ ಒಂದು ದಿನ ಅರ್ಧ ದಿನ 3/4 ದಿನ ಹೋಗ್ತಾ ಇದೆ ನನಗೆ. ಸೊ ನನಗೂ ಒಂದು ಬ್ರೇಕ್ ಬೇಕಿತ್ತು, ಇವ್ರಿಗೂ ಒಂದು ಬ್ರೇಕ್ ಬೇಕಿತ್ತು. ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ.
ಲೆಟ್ಸ್ ಗೋ. ಇವಾಗ ಒಂದು ಸ್ವಲ್ಪ ಫ್ರೀ ಆಗ್ತಾ ಇದೆ, ಅಲ್ಲಲ್ಲೇ ಡಿಸ್ಪರ್ಸ್ ಆಗ್ತಾವ್ರೆ ವೆಹಿಕಲ್ಸ್. ಹಳ್ಳಿ ಕಡೆ ಎಲ್ಲ ಊರ್ ಕಡೆ ಡಿಸ್ಪರ್ಸ್ ಆಗ್ತಾರಲ್ವಾ, ಹಿಂಗಿರ್ಬೇಕು ರೋಡ್. ಆರಾಮಾಗಿ ಒಳ್ಳೆ ಸಾಂಗ್ಗಳು ಇಟ್ಕೊಂಡು ಎಂಜಾಯ್ ಮಾಡೋ ಮಜಾ ನಿಮ್ ಬೇರೆ, ಡ್ರೈವ್ ಮಾಡೋ ಮಜಾ. ಇವತ್ತೇ ಬಂದಿರೋದು 30. ಗೈಸ್ ನನಗೆ ಹೆಂಗ್ ಆಗ್ತಿದೆ ಅಂದ್ರೆ ಹೊಟ್ಟೆ ಉರಿಯೋದು. ಜೆಲಸ್, ಐ ಆಮ್ ಫೀಲಿಂಗ್ ವೆರಿ ಜೆಲಸ್ ಆನ್ ಮಿಸ್ಟರ್ ಲೋಕೇಶ್. ಯಾಕಪ್ಪ ಅಂದ್ರೆ ಪ್ರತಿ ಸರಿ ಇವ್ರು ಕಾರ್ ಓಡಿಸ್ಬೇಕಾದ್ರೆ ನಾನು ಹೇಳ್ತೀನಲ್ವಾ ನಿಮ್ಗೆ, ಗೈಸ್ ಒಳ್ಳೆ ಮೈಲೇಜ್ ಕೊಡುತ್ತೆ ಈ ಕಾರು ಅಂತ ಅಂದ್ಬಿಟ್ಟು ಅಲ್ಲಿಂದ ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಓಕೆನಾ, ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇಲ್ಲ. 70-80 ಅಷ್ಟೇ. 70-80 ಅಷ್ಟೇ. ಓಕೆನಾ, ನಾನು ತುಂಬಾ ಸ್ಮೂತ್ ಆಗಿ ಓಡಿಸ್ತಾ ಇರೋದು. ಬಡ್ಡಿ ಮಗಂದು ಇವಾಗ ಇಳೀತು. ಓಕೆನಾ, 28-29ಗೆ ಗುರು 30 ಕೊಡ್ತಾ ಇತ್ತು ಗುರು. ಇವರೇ ದಂಗ ಆಗ್ಬಿಟ್ರು ನೋಡ್ಬಿಟ್ಟು. ನನಗೆ ಬಂದಿಲ್ಲ ಇವ್ರಿಗೂ 30 ಅಂತ. ನಾನು ಯಾಕೆ ಇವತ್ತು 30 ತೋರಿಸ್ತಿದ್ದೀನಿ. ಆಲ್ಮೋಸ್ಟ್ 70-80 ಇದೆ ಅವಾಗಿಂದ ಗಾಡಿ. ನಾವು ಅವಾಗಿಂದ ಏನ್ ರೀಸೆಟ್ ಮಾಡಿರೋದಲ್ಲಪ್ಪ ಇದು. ಇವಾಗ ಆನ್ ಮಾಡ್ಬಿಟ್ಟು 2-3 ಕಿಲೋಮೀಟರ್ ಓಡಿಸ್ಬಿಟ್ಟು 30 ತೋರಿಸ್ತಾ ನೋಡಿ ಅಂತ ತೋರಿಸ್ತಾ ಇಲ್ಲ ನೋಡ್ರಿ. ಇಲ್ಲಿ ಇವಾಗ 30ಕ್ಕೆ ಬಂದು ಮತ್ತೆ ವಾಪಸ್ ಅಲ್ಲೊಂಚೂರು ಆಕ್ಸಲೇಟ್ ಜಾಸ್ತಿ ಮಾಡಿದೆ ಗುರು. ನನಗೆ ಗೊತ್ತಿಲ್ಲಪ್ಪ, ನನ್ ಗಾಡಿನೂ ಕೊಡಲ್ಲ ಗುರು ಇದು ಇಷ್ಟು. ಅಯ್ಯೋ ಶಿಟ್. ಅದು ಏನ್ ಆವರೇಜ್ ಇದು ಸಿಟಿ ಒಳಗೆಲ್ಲ ಓಡಿಸ್ಕೊಂಡ್ ಬಂದು ಅದ್ರ ಆವರೇಜ್ 30. ಯಪ್ಪ ದೇವ್ರೆ, ಈ ತರ ಕೊಟ್ಬಿಟ್ರೆ ಏನ್ ಹೇಳಿ ಕಾರು. ಪ್ರೈಸ್ ಯಾರಿಗಾರು ಬೇಕಾ ಕಾರು ಇದು? ಆಲ್ರೆಡಿ ಸೋಲ್ಡ್ ಔಟ್. ಆಲ್ರೆಡಿ ಸೋಲ್ಡ್. ಆಕ್ಚುಲಿ ಮಾರ್ತಾ ಇದ್ದಾರೆ ಈ ಕಾರ್ನ. ಒಂದ್ಸರಿ ಹೇಳಿದ್ದೆ ಅನ್ಕೋತೀನಿ ಹೊಸ ಕಾರ್ ತಗೋತಾವ್ರೆ ಅಂತ. 6 ವರ್ಷದಿಂದ ನಾನು 30 ನೋಡಿಲ್ಲ, ಇವತ್ತು ತೋರಿಸ್ತೀನಿ. ನೀವು ನಂತರನು ಓಡಿಸಲ್ಲ. ಓಕೆ, ಆಕ್ಸಿಲೇಟ್ ಜಾಸ್ತಿ ಮಾಡ್ತೀರಾ. ಬೆಜ್ಜನ್ ಮಾಡ್ತೀನಿ ನಾನು. ಸೊ ಫಸ್ಟ್ ಗೇರ್ ಅಲ್ಲಿ, ಸೆಕೆಂಡ್ ಗೇರ್ ಎಲ್ಲ AC ಹಾಕೊಂಡಿದೀವಿ ಆಲ್ರೆಡಿ. AC ನಲ್ಲಿ ನಾನು ಅಷ್ಟು ಆಕ್ಸಿಲೇಟ್ ಮಾಡಲ್ಲ. ನನಗೆ ನಂದು 9-10 ಮೈಲೇಜ್ ನೋಡ್ಬಿಟ್ಟು ಆಕ್ಸಿಲೇಟ್ ಮಾಡಕ್ಕೆ ಮನ್ಸೊಪ್ಪಲ್ಲ. ಸೊ ನನ್ನ ಕಾರ್ನ ಹೆಂಗ್ ಓಡಿಸ್ತೀನಿ ಹಂಗೆ ಓಡಿಸ್ತಾ ಇರೋದು. ಮೋಡದ ಒಳಗೆ ಹನಿಗಳ ಬಳಗ, ಒಂಟಿಗಾಲಲ್ಲಿ ಕಾದು ನಿಂತಿವೆ ಭೂಮಿಗೆ ಬರಲು. ನಮ್ಮ ಲೋಕೇಶ್ ಸೆಲೆಕ್ಷನ್ ಫುಲ್ ಫೀಲ್ ಆಗಿದ್ದಾರೆ ಇವತ್ತು. ಓಕೆ, ಸೊ ಗೈಸ್ ಇವಾಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀವಿ. ಸೊ ಅವಾಗಿಂದ ಡ್ರೈವ್ ಮಾಡಿಕೊಂಡು ಬಂದು ಒಂದು ಸ್ವಲ್ಪ ಬೋರ್ ಆಯಿತು. ನಮಗೇನು ಅಲ್ಲಿ ಹೋಗ್ಬಿಟ್ಟು ದಬಾಕ್ಬೇಕಂತ ಏನಿಲ್ಲ ಗೈಸ್, ಸುಮ್ಮನೆ ಚಿಲ್ ಮಾಡಬೇಕು, ಅದಾದಮೇಲೆ ಟೈಮ್ ಪಾಸ್ ಮಾಡಬೇಕು ಅಂತಲೇ ಅಂದ್ಕೊಂಡಿರೋದು. ಸೊ ಹಾಗಾಗಿ ಇಲ್ಲೇ ಒಂದು ಅಂಗಡಿ ಇತ್ತು ಮುಂದೆ, ಸೊ ಇಲ್ಲೇ ಸ್ಟಾಪ್ ಮಾಡಿದ್ವಿ. ಟೀಗೆ ಕುಡಿಯೋಣ ಅಂತ. ನೋಡ್ರಿ ಟೀ ಇಲ್ಲ ಅಲ್ಲಿ, ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಹೈವೇ ಪಕ್ಕದಲ್ಲೇ, ಅದೇ ಹೈವೇ. ಇಲ್ಲಿ ನಾವು ಮತ್ತು ನಮ್ಮ ಲೊಕೇಶನ್ ಗ್ರೀನ್ ಟೀ. ನಾನು ಏನು ಹೇಳಲ್ಲಪ್ಪ, ನಿಮ್ಮ ಆಲೋಚನೆ ಬಿಟ್ಟಿದ್ದು ಗ್ರೀನ್ ಟೀ. ಯಾರು ಈ ತರ ಯಾವತ್ತು ಕಂಪೇರ್ ಮಾಡಿಲ್ಲ ಗುರು, ಗ್ರೀನ್ ಟೀ ಅಂತೆಲ್ಲ. ಟೇಸ್ಟ್ ನೋಡ್ತಾ ಇದೀವಿ, ಚೆನ್ನಾಗಿಲ್ಲ. ಸ್ವಲ್ಪ ಉಪ್ಪು ಅಂತದ್ದು ಓಕೆ. ಬಟ್ ಓಕೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ನಾವು ಗಂಡು ಮಕ್ಕಳು ಅಡುಗೆ ಮಾಡ್ಕೊಂಡ್ಬರ್ತಾರೆ.